ಅತ್ಯಂತ ಹೀನಾಯ ಕೃತ್ಯವನ್ನ ಇವತ್ತಿನ ದಿವಸ ಈ ಭಾರತ ದೇಶಕ್ಕೆ ಯಾವುದೇ ಒಂದು ರಾಜಕೀಯ ಪ್ರೇರಣೆ ಇಲ್ಲದೆ ಇವತ್ತಿನ ದಿವಸ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟಕ್ಕಿಳಿದಂತವರು 23 ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ಸೋನಂ ಶಂಗು ಅವರನ್ನು ಮಾತಾಡಲಿಕ್ಕೆ ಯಾರು ಬರಲಿಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಸಂಘಟನೆಗಳು, ಜಿಲ್ಲೆ ಪಾರ್ಟಿ ಅಂತಕ್ಕಂಥ ವಿದ್ಯಾರ್ಥಿ ಸಂಘಟನೆ, ಯುವಜನರ ಸಂಘಟನೆ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ರು ಜಂತರ್ ಮಂತರ್ನಲ್ಲಿ. ಆ ಹೋರಾಟಕ್ಕೆ ಯಾವುದೇ ಬೆಲೆ ಕೊಡಲಿಲ್ಲ ಕೇಂದ್ರ ಸರ್ಕಾರ. ಇವರೊಂದಷ್ಟು ದಿವಸ ಕುತ್ಕೋತಾರೆ, ಆಮೇಲೆ ಹೋಗ್ತಾರೆ ಅಂತಕ್ಕಂಥ ಬೇಜವಾಬ್ದಾರಿತನದಿಂದ ಕೇಂದ್ರ ಸರ್ಕಾರ ವರ್ತಿಸ್ತಾ ಇತ್ತು. ಒಂದು ವೇಳೆ ಅವ್ರು ಕೇಳಿದ ಪ್ರಶ್ನೆ ಏನು ಈ ದೇಶದಲ್ಲಿ ಸುಮಾರು 10 ವರ್ಷಗಳ ಕಾಲದಿಂದ ಕೇಂದ್ರದ ಬಿಜೆಪಿ ಸರ್ಕಾರ ಬಂದಾಗಿನಿಂದ 12 ಸಲ ಪ್ರಶ್ನೆ ಪತ್ರಿಕೆಗಳು ಇವತ್ತು ದಿವಸ ಸೋರಿಕೆಯಾಗಿದೆ. ಈ ಕೊನೆಯಲ್ಲಿ 2 ಲಕ್ಷದ ಚಿಲ್ಲರೆ ಜನ ನೀಟ್ಗೆ ಎಕ್ಸಾಮ್ಗೆ ತಯಾರಿಯಾಗಿದ್ರು. ನಮ್ಗೆ ಗೊತ್ತಿದೆ, ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ನೀಟ್ ಎಕ್ಸಾಮ್ಗೆ ತಯಾರಾಗುವುದು ಅಂತ ಹೇಳಿದ್ರೆ ಅವರ ಇಡೀ ಜೀವನವನ್ನ ಮುಡುಪಿಟ್ಟು ಓದೋದು, ಆ ಸನ್ನಿವೇಶವನ್ನ ಈ ದೇಶದಲ್ಲಿ ತಂದಿದ್ದಾರೆ. ಎಲ್ಲರಿಗೂ ನ್ಯಾಯ ಸಿಗಬೇಕು. 12 ಜನ ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ ಕೇಂದ್ರ ಸರ್ಕಾರ ಪರಿಹಾರ ಕೊಡಬೇಕು. ಕೇಂದ್ರ ಶಿಕ್ಷಣ ಅಧಿಕಾರಿ ರಾಜೀನಾಮೆ ನೀಡಬೇಕು ಅಂತ ಎಲ್ಲರೂ ಹೋರಾಟ ನಡೆಸ್ತಾ ಇದಾರಲ್ವಾ, ಅದಕ್ಕೆ ಪ್ರತಿಫಲ ಸಿಗ್ಬೇಕು ಅಂತ ಎಲ್ಲರೂ ಕೇಳ್ಕೋಬೇಕು. ಈ ಹಗರಣವನ್ನು ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಈ ಹಗರಣ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ನೀಡಲೇಬೇಕು. ರಾಜೀನಾಮೆ ನೀಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿದ ಹೊಣೆ ಮತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆ ನೀಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿದ ಪೊಲೀಸರು ಅಮಾನತು ಆಗಲೇಬೇಕು. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ದೇಶದ ಜನತೆಯಲ್ಲಿ ಕ್ಷಮೆಯನ್ನು ಯಾಚಿಸಲೇಬೇಕು. ನರೇಂದ್ರ ಮೋದಿ ಅವರು ದೇಶದ ಜನತೆಯಲ್ಲಿ ಕ್ಷಮೆಯನ್ನು ಯಾಚಿಸಲೇಬೇಕು. ನೀಟ್ ಪರೀಕ್ಷೆ ರದ್ದಾಗಲೇಬೇಕು. ನೀಟ್ ಪರೀಕ್ಷೆ ರದ್ದಾಗಲೇಬೇಕು. ಸಿಇಟಿ ಜಾರಿಗೆ ಬರಬೇಕು. ಸಿಇಟಿ ಜಾರಿಗೆ ಬರಬೇಕು. ಧಿಕ್ಕಾರ 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 ಧಿಕ್ಕಾರ. ವಿದ್ಯಾರ್ಥಿಗಳೇ, ನಾವು ನಿಮ್ಮ ಪರ. ವಿದ್ಯಾರ್ಥಿಗಳೇ, ನಿಮ್ಮ ಪರ. ನಿಮ್ಮ ಹೋರಾಟ ಮುನ್ನಡೆಸಿ. ನಿಮ್ಮ ಹೋರಾಟ ಮುನ್ನಡೆಸಿ. ನಿಮ್ಮೊಂದಿಗೆ ನಾವಿದ್ದೇವೆ. ನಿಮ್ಮೊಂದಿಗೆ ನಾವಿದ್ದೇವೆ. ಈ ದಿನ ದೇಶವ್ಯಾಪಿ ಸಿಜೆಪಿ ಕರೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೀತಾ ಇದೆ. ಅದೇ ರೀತಿ ಹೊಸಕೋಟೆಯಲ್ಲಿ ಕೂಡ ಇವತ್ತು ವಿದ್ಯಾರ್ಥಿಗಳು, ವಕೀಲರು, ಪ್ರಗತಿಪರರು, ಮಹಿಳೆಯರು ಸೇರಿ ಈ ಹೋರಾಟವನ್ನು ಮುನ್ನಡೆಸ್ತಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದು ಅನೇಕ ಜನರು ಈ ಹೋರಾಟದಲ್ಲಿ ಬಂದಿಲ್ಲ. ಕೆಲವು ಮಾನವೀಯ ಮನಸ್ಸುಗಳು ಜನರ ಮೇಲೆ, ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರತಕ್ಕಂಥವ್ರು ಮಾತ್ರ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಾ. ಕೆಲವರು ಈ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ದೆಹಲಿಯಲ್ಲೇ ಅಲ್ಲಿ ಪೊಲೀಸರನ್ನು ಬಳಸಿ ಕೇಂದ್ರ ಸರ್ಕಾರ ದೌರ್ಜನ್ಯ ಮಾಡಿದ್ರೆ, ಇಲ್ಲೂ ಕೂಡ ನಮ್ಮ ಪೊಲೀಸರು ಜನರನ್ನ, ವಿದ್ಯಾರ್ಥಿಗಳನ್ನ ಹೋಗ್ಬೇಡಿ ಪ್ರತಿಭಟನೆಗೆ ಅಂತ ತಡೆದಿದ್ದಾರೆ. ಇದು ನಾಚಿಕೆ ಆಗಬೇಕು. ಇದು
ಯಾವುದೋ ಪಕ್ಷದ ಪರ ಹೋರಾಟ ಅಲ್ಲ, ಈ ದೇಶದ ಭವಿಷ್ಯದ ಪರ, ಭವಿಷ್ಯದ ವಿದ್ಯಾರ್ಥಿಗಳ ಪರ ಈ ಹೋರಾಟ ನಡೀತಕ್ಕಂಥದ್ದು. ಇದನ್ನ ಯಾರೇ ಕೂಡ ತಡೆದಿದ್ರು ಅವರಿಗೆ ನನ್ನ ಧಿಕ್ಕಾರ ಅಂತ ಹೇಳೋದಕ್ಕೆ ನಾನು ಇಚ್ಛೆಯನ್ನ ಪಡ್ತೇನೆ. ಅದೇ ರೀತಿಯಾಗಿ ಈ ನೀಟ್ ಹಗರಣ ಏನಿದೆ, ಈ ಹಗರಣ ಇದು 21 ಜನ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕಾರಣ ಆಯ್ತು. ನಮ್ಮ ಹರೀಂದ್ರ ಅವರು ಹೇಳ್ತಿದ್ರು ಅದು ಆತ್ಮಹತ್ಯೆ ಅಲ್ಲ, ಕೇಂದ್ರ ಸರ್ಕಾರ ಮಾಡಿದ ಕೊಲೆ ಅಂತೇಳಿ. ಇದು ಕೇಂದ್ರ ಸರ್ಕಾರದ ಕೊಲೆಯೇ. ಯಾವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಈ ದೇಶವನ್ನ ಕಟ್ತಕ್ಕಂಥ ವಿದ್ಯಾರ್ಥಿಗಳು ಸೂಸೈಡ್ ಅನ್ನ ಮಾಡ್ಕೊಳ್ತಾರೆ ಅಂದ್ರೆ ಈ ಕೇಂದ್ರ ಸರ್ಕಾರ ಸೌಜನ್ಯಕ್ಕಾದ್ರೂ ಕೂಡ ಆ ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನ ಮಾಡಲಿಲ್ಲ. ಜಂತರ್ ಮಂತರ್ನಲ್ಲಿ 23-24 ದಿನಗಳಿಂದ ನಿರಂತರ ಹೋರಾಟ ನಡೀತಾ ಇದೆ. ಶಾಂತಿಯುತ ಹೋರಾಟ ಮಾಡಿದಂತ ವಿದ್ಯಾರ್ಥಿಗಳನ್ನ ಪೊಲೀಸರು ಲಾಠಿಗಳಿಂದ ಮನಬಂದಂತೆ ಕಳಿಸಿದ್ದಾರೆ. ಇದು ಬ್ರಿಟಿಷರನ್ನು ನಾಚಿಸುವಂತಿದೆ. ನೀವು ನೋಡಬೇಕು, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ನೋಡಿದ್ದೀರಾ. ಆ ಲಾಠಿಗಳಲ್ಲಿ ಆಣಿಯನ್ನು ಹೊಡೆದು ಆ ಆಣಿ ಇರ್ತಕ್ಕಂಥ ಲಾಠಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮತ್ತು ಹೆಣ್ಣು ಮಕ್ಕಳು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಹೆಣ್ಣು ಮಕ್ಕಳು ಆ ಲಾಠಿ ಚಾರ್ಜ್ ಓಡ್ತಿರ್ಬೇಕಾದ್ರೆ ಒಬ್ಬ ಅಯೋಗ್ಯ ನೀಚ ಪೊಲೀಸ್ ಆ ಹೆಣ್ಣು ಮಕ್ಕಳ ಖಾಸಗಿ ಅಂಗಕ್ಕೆ ತಿವಿತಾನೆ. ನಾವೆಲ್ಲಿದ್ದೀವಿ? ಭಾರತ ಮಾತೆ ನಮ್ಮ ತಾಯಿ ಅಂತ ಹೇಳ್ತೀವಿ. ಈ ಅಯೋಗ್ಯರು, ಈ ಬಿಜೆಪಿಯರು ಭಾರತ ಮಾತಕ್ಕೆ ಜೈ ಅಂದ ತಕ್ಷಣ ಭಾರತ ಮಾತೆಯ ಮಕ್ಕಳೆಲ್ಲ ಅವರು ನಿಜವಾದ ಭಾರತೀಯ ಮಕ್ಕಳು, ವಿದ್ಯಾರ್ಥಿಗಳು, ನಾವು ಇಲ್ಲಿ ಸೇರಿರ್ತಕ್ಕಂಥವ್ರು. ಭಾರತಾಂಬೆ ನಮ್ಮ ತಾಯಿ ಅಂತ ಹೇಳ್ತಕ್ಕಂಥ ಇವರು ಅಂತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ವಾ? ಮೋದಿ ಕಣ್ಣು ಮುಚ್ಕೊಂಡಿದ್ದಾರೆ, ಎಲ್ಲೋ ವಿದೇಶದಲ್ಲಿ ಹೋಗ್ತಾರೆ, ಅಲ್ಲೇನೋ ಭಾಷಣ ಮಾಡಿ ಬರ್ತಾರೆ, ಭಾರತದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ. ಆದ್ರೆ ಅಮೆರಿಕ ವಿರುದ್ಧ ಆತನಿಗೆ ಮಾತಾಡಕ್ಕೆ ತಾಕತ್ತೇ ಇಲ್ಲ. ಯಾಕಂದ್ರೆ ಎಫ್ಸ್ಟೀನ್ ಫೈಲ್ ಇದೆ. ಇದಕ್ಕೆ ಆತ ಇದುವರೆಗೂ ಕೂಡ ಬಾಯಿ ಬಿಟ್ಟಲಿಲ್ಲ. ಈಗ ಹರೀಂದ್ರ ಅವರು ಹೇಳ್ದಂಗೆ ಯಾರು ಹೋರಾಟಗಾರರಿದ್ದಾರೆ ಅವರು ಪಾಕಿಸ್ತಾನದವರು, ಬಾಂಗ್ಲಾದವರು, ಚೈನಾದವರು ಅಂತೇಳಿ ಹೋರಾಟಗಾರ ಚಾಣಪಟ್ಟಿಯನ್ನ ಕಟ್ತಾರೆ. ಅದಕ್ಕೆ ಅವರ ಅಂಗಭಕ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಇಂಥ ವಿಡಿಯೋಗಳನ್ನ ಹರಿಬಿಡ್ತಿದ್ದಾರೆ. ಇವರೆಲ್ಲ ದೇಶದ್ರೋಹಿಗಳು ಅಂತೇಳಿ ಅಲ್ಲಿ ಸಿಜೆಪಿಯ ವಿಜಿಟ್ ಟೀಮ್ಗೆ ಹೋರಾಟ ಮಾಡ್ತಿದ್ರೆ ಸಿಜೆಪಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಹರಿದು ಬರ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ಬಿಜೆಪಿಯ ಪಾರ್ಟಿಗೆ ಹರಿದು ಬಂದಂತ ಹಣ ಯಾವುದು ಅಂತ ಯೋಚನೆ ಮಾಡಬೇಕಾಗಿದೆ. ರಾಮ ಮಂದಿರದಲ್ಲಿ ಕತ್ರಲ್ಲ ನೀವು, ರಾಮ ಮಂದಿರದಲ್ಲಿ ರಾಮನ ಹೆಸರಲ್ಲಿ ಕತ್ರಲ್ಲ. ಹಣ ಯಾವ್ದಪ್ಪ? ಚುನಾವಣೆ ಅಕ್ರಮಗಳು ಯಾವುದು? ನಿಮ್ಮ ಅಕ್ರಮಗಳು ಈ ದೇಶದಲ್ಲಿ ನಡೀತಿದ್ದಾವೆ. ನೀವು ಅಕ್ರಮವನ್ನು ಮಾಡ್ತಕ್ಕಂಥ ಜನ, ರಾಮನ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ನೀವು. ನಿಮ್ಗೆ ನಾಚಿಕೆ ಆಗಬೇಕು. ನೀವು ಯಾವ ಈ ದೇಶದ ಪ್ರಗತಿಯನ್ನು ಮಾಡಿದ್ದೀರಾ, ಅಭಿವೃದ್ಧಿಯನ್ನು ಮಾಡಿದ್ದೀರಾ, ಅದನ್ನೆಲ್ಲ ಓಟನ್ನು ಕೇಳಿ. ಅದನ್ನು ಬಿಟ್ಟು ರಾಮನ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಓಟನ್ನು ಕೇಳ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಈ ದಿನ ನಮ್ಮ ಮನವಿಯನ್ನ ಸ್ವೀಕಾರ ಮಾಡೋದಕ್ಕೆ ನಮ್ಮ ಉಪತಹಸೀಲ್ದಾರ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಪ್ರತಿಭಟನಾಕಾರರಿಗೆ ಸ್ವಾಗತವನ್ನು ಬಯಸ್ತೇನೆ. ಎಲ್ರದ್ದು ಆಯ್ತಾ? ಆಯ್ತು ಸರ್. ಓಕೆ ಸರ್. ದಲಿತ ಸಂಘಗಳ ವತಿಯಿಂದ ಹಾಗೂ ವಕೀಲ ಸಂಘಗಳ ವತಿಯಿಂದ ಮತ್ತು ವಿದ್ಯಾರ್ಥಿ ಸಂಘಗಳ ವತಿಯಿಂದ ದಿನಾಂಕ 2026 ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಅನ್ಯಾಯದ ವಿರುದ್ಧ ಈ ದಿನ ಏನು ಪ್ರತಿಭಟನೆಯನ್ನು ನಡೆಸಿ ಮನವಿಯನ್ನು ನೀಡಿದ್ದೀರಾ, ಈ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿಬಿಟ್ಟು ಕ್ರಮ ಕೈಗೊಳ್ಳೋದಕ್ಕೆ ಶಾಸಕರು ಇಲ್ಲಿ ಜನಸಂಪರ್ಕ ಸಭೆ ಮಾಡ್ತಾರೆ. ಇಲ್ಲಿ ಮಾಡಿದ್ರೆ ಪಾಪ ಬಡವರು ಅಲ್ಲಿ ಬರೋದಕ್ಕೆ ಆಗಲ್ಲ, ಕೆಲವರಿಗೆ ಮಾತ್ರ ಗೊತ್ತಾಗುತ್ತೆ. ಆದ್ರಿಂದ ನಾನು ಶಾಸಕರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ. ನೀವೇನ್ ಜನಸಂಪರ್ಕ ಸಭೆ ಮಾಡ್ತೀರಾ, ಯಾವ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಲ್ಲೇ ಜನಸಂಪರ್ಕ ಸಭೆ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ
ನಿಮ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಅದರಿಂದ ಶಾಸಕರು ಸೇರಿ ಅಲ್ಲಿ ಜನಸಂಪರ್ಕ ಸಭೆಯನ್ನು ಹಳ್ಳಿಗೆ ಹೋಗಿ ಮಾಡಿದ್ರೆ ಅಲ್ಲಿ ಜನರು ನಿಮ್ಮೊಟ್ಟಿಗೆ ಕಷ್ಟ ಸುಖಗಳನ್ನು ಹೇಳ್ಕೊಳ್ತಾರೆ ಮತ್ತು ನಿಮ್ಗೂ ಕೂಡ ಗೌರವ ಬರುತ್ತೆ ಮತ್ತು ನಿಮ್ಗೂ ಜನರ ಬಗ್ಗೆ ಇರತಕ್ಕಂತ ಕಾಳಜಿ. ಈ ದಿನ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪ್ರಗತಿಪರ ದಲಿತ ಸಂಘಟನೆಗಳಿಗೂ ಮತ್ತೆ ಎಲ್ಲ ವಕೀಲ ಸಂಘದ ಅಧ್ಯಕ್ಷರಿಗೂ ಮತ್ತೆ ಎಲ್ಲ ಸದಸ್ಯರಿಗೂ ಮತ್ತೆ ವಿದ್ಯಾರ್ಥಿ ಸಂಘದವರಿಗೂ ಏನೆಲ್ಲ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರೆ ಎಲ್ಲ ಸಾರ್ವಜನಿಕರಿಗೂ ಸಹ ವಂದನೆ ಹಾಕುತ್ತಾ ಈ ದಿನ ಏನು ಸಮಸ್ಯೆಗಳ ಕುರಿತು ಒಪ್ಪಂದದ ಕುರಿತು ಈಗ ಮೆಮೊರಂಡಮ್ ಕೊಟ್ಟಿದ್ರು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಅನ್ಯಾಯವನ್ನು ಸರಿಪಡಿಸಲು ತಾವು ಸಹ ರಿಪೋರ್ಟ್ ಅನ್ನ ಕಳಿಸ್ಕೊಡ್ತೀವಿ ಮತ್ತು ಚಿಂತಾಮಣಿಯವರು ಈಗಾಗಲೇ ನನಗೆ ಮಾತಾಡಿದ್ದಾರೆ ದೊಡ್ಡ ಸಮಸ್ಯೆ ಇದೆ ಅಂತ. ನಾನು ಈ ನೆಕ್ಸ್ಟ್ ವೀಕ್ ಅಲ್ಲಿ ಅದನ್ನ ಸ್ಥಳ ಕೂಡ ಮಾತಾಡಿ ಮಾಡ್ತೀನಿ, ಏನ್ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿಕೊಡುತ್ತ ವ್ಯವಸ್ಥೆ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತಿದ್ದೀನಿ. ನಮಸ್ಕಾರ. ರೀತಿಯ ತನಿಖೆ ಮಾಡಿ ಅವರನ್ನ ಸಸ್ಪೆಂಡ್ ಮಾಡೋದು ಅಥವಾ ಇನ್ನೇನು ಮಾಡೋದು ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತಿನ ದಿವಸ ನಾವು ಏನು ಮಾಡಿದ್ರು ಕೂಡ ಇಲ್ಲಿ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ದಿವಸ ದೇಶದ ಜನ ಇದ್ದಾರೆ. ಇಂಥವರಿಗೆ ಮರಣದಂಡನೆ ಆಗಬೇಕು ಅಂತಕ್ಕಂಥ ಕಾನೂನನ್ನ ತರಬೇಕು ಅಂತಕ್ಕಂಥದ್ದು. ಹೊಸಕೋಟೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಕೀಲರು, ದಲಿತ ಚಳವಳಿಗಳು ಒಂದು ಬೃಹತ್ತಾದಂಥ ಹೋರಾಟವನ್ನು ಮಾಡಿ ಈ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ನೀಟ್ ಹಗರಣದಲ್ಲಿ ಮಾಡದಂಥ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಿದೆ ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ಯಾರು ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣರಾಗಿರ್ತಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಮತ್ತೆ ಅವರನ್ನ ಈ ದೇಶದಿಂದನೇ ಗಡೀಪಾರು ಮಾಡಬೇಕು. ಅದು ದೇಶದ್ರೋಹಿ, ಅದರಿಂದ ಅವರನ್ನ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ಹಕ್ಕೊತ್ತಾಯವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹೊಣೆಯನ್ನು ಹೊತ್ತು ನಮ್ಮ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆಯನ್ನು ನೀಡಬೇಕು. ಮೊನ್ನೆ ದೆಹಲಿಯಲ್ಲಿ ಏನು ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತಿದ್ರು, ಅವರ ಮೇಲೆ ಲಾಠಿ ಪ್ರಹಾರವನ್ನ ಮಾಡದಂತ ಪೊಲೀಸರನ್ನ ಸೇವೆಯಿಂದ ವಜಾಗೊಳಿಸಬೇಕು. ಮತ್ತೆ ಇದರ ಹೊಣೆಯನ್ನು ಹೊತ್ತು ಅಮಿತ್ ಶಾ ರಾಜೀನಾಮೆಯನ್ನು ಕೊಡಬೇಕು. ಈ ದೇಶದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರಗಳು ಆದರೂ ಕೂಡ ಮೌನ ವಹಿಸಿರ್ತಕ್ಕಂಥ ಪ್ರಧಾನಿಯವರು ದೇಶದ ಜನತೆಯಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಮತ್ತು ಇನ್ನೊಂದು ಪ್ರಮುಖವಾದದ್ದು ಏನಪ್ಪಾ ಅಂದ್ರೆ ನೀಟ್ ಪರೀಕ್ಷೆ ರದ್ದಾಗಿ ಎಲ್ಲ ಕಡೆ CETಯನ್ನು ಪ್ರಾರಂಭ ಮಾಡಬೇಕು. ಮತ್ತು ಇನ್ನೊಂದು ಏನು ಆ ನೀಟ್ ಹಗರಣದ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮನನೊಂದು 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅವರ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಮತ್ತೆ ಅದೇ ರೀತಿಯಾಗಿ ನಿನ್ನೆ ಆ ಹೋರಾಟದಲ್ಲಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ನಿನ್ನೆ ಒಬ್ಬ ವಿದ್ಯಾರ್ಥಿನಿ ಕೂಡ ಸಾವನ್ನಪ್ಪಿದ್ದಾರೆ. ಅವರಿಗೆ ಸರ್ಕಾರ 1 ಕೋಟಿ, ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಟ್ಟು ಎಲ್ಲ 21 ಜನ ಮತ್ತು ಮೊನ್ನೆ ಸತ್ತಂತ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ಸರ್ಕಾರ ಉದ್ಯೋಗಗಳನ್ನು ಕೊಡಬೇಕು ಅಂತೇಳಿ ಈ ಪ್ರತಿಭಟನೆಯಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನಾವು CJP ಒಂದು ಕಾಕ್ರೋಚ್ ಜನತಾ ಪಾರ್ಟಿ ನಡೀತಕ್ಕಂತ ಹೋರಾಟವನ್ನು ನಾವೆಲ್ಲರೂ ಕೂಡ ಬೆಂಬಲ